ಓಕೆ, ರಾಜಧಾನಿಯ ರಿಸಲ್ಟ್ ನಮ್ಮ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ವಿಪಕ್ಷ ನಾಯಕರು, ಕರ್ನಾಟಕ ವಿಧಾನ ಪರಿಷತ್. ಒಂದು ಬ್ರೇಕಿಂಗ್ ಬಂದ ನಂತರ ಒಂದು ಪಾಯಿಂಟ್ ಕೊಟ್ಟ ನಂತರ ದೆಹಲಿ ಸರ್ಕಾರ ದೆಹಲಿ ಸರ್ಕಾರ ರಚನೆಯತ್ತ ಬಿಜೆಪಿ ದಾಪುಗಾಲು. 70 ಕ್ಷೇತ್ರಗಳ ಪೈಕಿ 44 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಬಿಜೆಪಿಗೆ ಹಿಂದೂ, ಸಿಖ್ ಜೊತೆಗೆ ಮುಸ್ಲಿಮರ ಮತಗಳು ವರದಾನ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಈ ಬಾರಿಯೂ ಕೂಡ ಶೂನ್ಯ ಸಾಧನೆ. ಒಂದು ಕ್ಷೇತ್ರ ಅಂತ ಇತ್ತು, ಆ ಒಂದು ಕ್ಷೇತ್ರನೂ ಇಲ್ಲ ಅನ್ನುವಂತ ರಿಸಲ್ಟ್ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ನಾರಾಯಣಸ್ವಾಮಿಗಳೇ, ಕಂಗ್ರ್ಯಾಚುಲೇಷನ್ಸ್. ಮೊದಲಿಗೆ ನನಗೆ ಬಹಳ ಕುತೂಹಲ ಮೂಡ್ತಾ ಇರುವಂತದ್ದು ಒಂದು, ಮುಸ್ಲಿಂ ವೋಟ್ಗಳು ಮತ್ತು ಇತರ ವೋಟ್ಗಳು ಬಿಜೆಪಿಯತ್ತ ವಾಲಿದೆ ಈ ಬಾರಿ ಅನ್ನುವಂಥದ್ದು. ಸೊ ನಿಮ್ಮ ಗಮನಕ್ಕೂ ಬಂತ ಹೇಗೆ? ಮೊದಲಿಗೆ ಈ ಗೆಲುವು ಯಾವ ಕಾರಣಕ್ಕಾಗಿ ಬಂತು ಅಂತ ನೀವು ಹೇಳೋದಿದ್ರೆ? ಈ ಗೆಲುವಿಗೆ ಕಾರಣ ಭ್ರಷ್ಟಾಚಾರದಲ್ಲಿ ಮುಳುಗಿದ ಆ ಪಾರ್ಟಿಯನ್ನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಜನರ ತೀರ್ಮಾನ ಆಗಿತ್ತು. ಜೊತೆಗೆ 11 ವರ್ಷಗಳ ಕಾಲ ದೆಹಲಿಯ ಗದ್ದುಗೆಯನ್ನ ಹಿಡಿದಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಒಂದು ನಿಷ್ಕಳಂಕವಾದ ಒಂದು ಅಧಿಕಾರವನ್ನ ನಡೆಸಿದ್ದು ಇಡೀ ದೇಶಕ್ಕೆ ಮಾದರಿ ಅಂತಕ್ಕಂಥದ್ದನ್ನ ಜನ ಗಮನಿಸ್ತಾ ಇದ್ದಾರೆ. ಮತ್ತೆ ಅಭಿವೃದ್ಧಿಯ ಪರವಾಗಿ ಮೋದಿಯವರಿದ್ದಾರೆ ಅಂತಕ್ಕಂಥದ್ದು ಜನರಲ್ಲಿ ಒಂದು ವಿಶ್ವಾಸವನ್ನ ಮೂಡಿಸಿತ್ತು. ಈ ಎಲ್ಲ ಕಾರಣಗಳನ್ನ ಇವತ್ತು ಮನಸ್ಸಿನಲ್ಲಿಟ್ಟುಕೊಂಡು ಜನ ಮತ ಚಲಾಯಿಸಿದ್ದಾರೆ. ಆದ್ದರಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ಆ ಪಕ್ಷ ಇವತ್ತು ಅಧಿಕಾರವನ್ನು ಕಳ್ಕೊಂಡಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ವಿಶೇಷವಾಗಿ ತಾವು ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ರಿ. ಮುಸಲ್ಮಾನರು ಕೂಡ ಮತ ಹಾಕಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಅಂತ. ಅದು ಮೊದಲು ಕೂಡ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು. ಯಾಕೆಂತಂದ್ರೆ ನೇರವಾಗಿ ಮುಸ್ಲಿಂ ಬಂಧುಗಳು ಟಿವಿ ಮಾಧ್ಯಮಗಳ ಮುಂದೆ ಬಂದು ನಾವು ಈ ಸಾರಿ ಬಿಜೆಪಿಗೆ ಮತ ಹಾಕಿದ್ದೇವೆ ಅಂತ ಹೇಳ್ತಕ್ಕಷ್ಟನ್ನು ಮಾಡಿದ್ರು. ಅಂದ್ರೆ ಅರ್ಥ ಏನಂತಂದ್ರೆ ವಿವೇಕವುಳ್ಳ ಜನ, ದೇಶದ ಬಗ್ಗೆ ಅರ್ಥ ಮಾಡಿಕೊಂಡವರು, ಭ್ರಷ್ಟಾಚಾರದ ವಿಚಾರಗಳನ್ನ ತಿಳ್ಕೊಂಡವರು, ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಮುಸ್ಲಿಂ ಬಂಧುಗಳು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತದಾನ ಮಾಡಿದ್ದಾರೆ. ಅವರಲ್ಲೂ ಕೂಡ ಪ್ರಜ್ಞೆ ಮೂಡ್ತಾ ಇದೆ ಅಂತಕ್ಕಂಥದ್ದು. ಕಾಂಗ್ರೆಸ್ ಎಷ್ಟೇ ದಾರಿ ತಪ್ಪಿಸಿದ್ರು ಕೂಡ ಅಥವಾ ಬೇರೆ ಬೇರೆ ಪಕ್ಷಗಳು ದಾರಿ ತಪ್ಪಿಸಿದ್ರು ಕೂಡ ನಮ್ಮ ಪರವಾಗಿ ಆ ಜನಾಂಗಗಳು ಕೂಡ ಬರ್ತಾ ಇವೆ ಅಂತಕ್ಕಂಥದ್ದನ್ನು ನಾವು ಒಪ್ಪಬೇಕು. ಓಕೆ, ಈಗ ಅರವಿಂದ್ ಕೇಜ್ರಿವಾಲ್ ಅವರಂತ ಹೆಸರು ಗಳಿಸಿದಂತ ನಾಯಕ, ಮೂರು ಬಾರಿ ಗೆದ್ದಂತ ನಾಯಕ, ಅವರ ಮೇಲೆ ಒಂದು ಭ್ರಷ್ಟಾಚಾರ ಆರೋಪ ಬಂದಾಗ ಅಲ್ಲಿ ಬಿಜೆಪಿಯಲ್ಲಿ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಒಂದು ಕ್ಲಾರಿಟಿ ಇಲ್ಲದೆ ಇದ್ದ ಇರುವಾಗಲೂ ಕೂಡ ಅಲ್ಲಿ ನೀವು ಜಯಬೇರಿ ಬಾರಿಸ್ತೀರಿ. 1.5 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಯಾಕಾಗಿಲ್ಲ ನಿಮಗೆ? ಅದೇ ನರೇಂದ್ರ ಮೋದಿ, ಅದೇ ಅವರ ಹೆಸರು, ಸಂಘಟನೆ ಇತ್ತು, ಇಲ್ಲಿ ನಾಯಕತ್ವ ಇತ್ತು, ಸಬ್ಜೆಕ್ಟ್ ಇತ್ತು ಮಾತಾಡ್ಲಿಕ್ಕೆ. ಅಲ್ಲೊಂದು ಇಲ್ಲೊಂದು ಯಾಕಾಗತ್ತೆ? ನೀವೆಲ್ಲಿ ಸೋತ್ರಿ? ಅಧಿಕಾರದಲ್ಲಿದ್ರಿ, ನೀವೆಲ್ಲಿ ಸೋತ್ರಿ? ಒಂದು ಆತ್ಮಾವಲೋಕನ ಮಾಡೋಣವಾ? ನಾಯಕತ್ವ ಇದ್ದಿದ್ದು ಅಧಿಕಾರದಲ್ಲಿ ಇದ್ದಿದ್ದೇ ಪ್ರಾಬ್ಲಮ್ ಆಯ್ತಾ ಅಂತ ನಿಮ್ಮ ಪ್ರಶ್ನೆ ಸರಿ ಇದೆ. ಖಂಡಿತ ಯಾಕೆಂದ್ರೆ ನಿಮ್ಮ ಪ್ರಶ್ನೆ ಸರಿ ಇದೆ. ಯಾಕೆಂದ್ರೆ ಚುನಾವಣೆ ಪ್ರಾರಂಭವಾಗೋದಕ್ಕೆ ಮುಂಚೆ 1.5-2 ವರ್ಷಗಳ ಮುಂಚಿಂದ ಸರ್ಕಾರದ ವಿರುದ್ಧವಾಗಿ 40% ಕಮಿಷನ್ ಸರ್ಕಾರ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಸತತವಾಗಿ ಹಬ್ಬಿಸ್ತಾ ಬಂದ್ರು. ಪೇ ಸಿಎಂ ಅಂತಕ್ಕಂಥದ್ದನ್ನ ಹಬ್ಬಿಸ್ತಾ ಬಂದ್ರು. ಅದಾದ್ಮೇಲೆ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಬಂದ್ರು. ಬಟ್ ಇಂಥ ಸಂದರ್ಭದಲ್ಲಿ ಸುಳ್ಳುಗಳು ಅತಿ ಹೆಚ್ಚಾಗಿ ಹೇಳಿ ಜನರನ್ನ ಒಪ್ಪಿಸುವ ಕೆಲಸ ಆಯ್ತು. ನಾವು ಈ ಅಪಾದನೆಗಳಿಂದ ನಮಗೂ ಈ ಅಪಾದನೆಗೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಹೇಳೋದ್ರಲ್ಲಿ ನಾವು ಸ್ವಲ್ಪ ಎಡಿಬಿದ್ವಿ ಅಂತಕ್ಕಂಥದ್ದನ್ನ ಇದು ಮಾಡ್ತೇವೆ. ಎಲ್ಲಕ್ಕಿಂತ ಮಿಗಿಲಾಗಿ ಆಂಟಿ ಇನ್ಕಂಬೆನ್ಸಿ ಅನ್ನೋದು ಕೂಡ ಒಂದು ವಿಷಯ ಇದರಲ್ಲಿ.
ಈಗ ನೋಡಿ, ಯಾವುದೇ ಈಗ ಲೋಕಾಯುಕ್ತಕ್ಕೆ ಕೊಟ್ಟರು 40% ಕಮಿಷನ್ ಅನ್ನೋದು ಇದು ಸುಳ್ಳು, ಇದಕ್ಕೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳಿ ಆಯ್ತು. ಅದಾದ ನಂತರ ನಮ್ಮ ಮೇಲೆ ಈ PSI ಹಗರಣವನ್ನ ನಮ್ಮ ಮೇಲೆ ಹಾಕಿದ್ರು, ಅದು ಕೂಡ ಈಗ ಬಂತು, ಇದಕ್ಕೆ ಸಂಬಂಧ ಇಲ್ಲ ಅಂತೇಳಿ. ಅಂದ್ರೆ ಚುನಾವಣಾ ಸಂದರ್ಭಗಳಲ್ಲಿ ಅಪವಾದಗಳನ್ನ ಮಾಡಿ ದಾರಿ ತಪ್ಪಿಸಿದ್ದು, ಅಲ್ಲಿ ಜನ ನಂಬಲಿಲ್ಲ, ಇಲ್ಲಿ ಜನ ನಂಬಿದ್ರು, ಅಷ್ಟೇ ವ್ಯತ್ಯಾಸ. ಈಗ ಚುನಾವಣೆಗೆ ಹೋದ್ರೂ ಕೂಡ ಕರ್ನಾಟಕದಲ್ಲಿ ನಾವು ಪೂರ್ಣ ಬಹುಮತದಿಂದ ಈ ಬಾರಿ ಅಧಿಕಾರಕ್ಕೆ ಬರ್ತೇವೆ ಅಂತ. ಒಂದೇ ಪ್ರಶ್ನೆ, ಈಗ ನಿಮ್ಮ ಚಲವಾದಿ ಅವರೇ, ದೆಹಲಿ ವಾಪಸ್ ಬರೋದಾದ್ರೆ, ದೆಹಲಿ ಚುನಾವಣೆ ವಿಚಾರಕ್ಕೆ ವಾಪಸ್ ಬರೋದಾದ್ರೆ, ಕರ್ನಾಟಕದ ಮತ್ತೆ ಮಾತಾಡೋಣ. ಈಗ ಚುನಾವಣೆಗೆ ಹೋದ್ರು ಅನ್ನೋದನ್ನ ಡೆಫಿನೆಟ್ಲಿ ಮತ್ತೆ ತಗೊಳ್ಳೋಣ. ದೆಹಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಫಸ್ಟ್ ಆಫ್ ಆಲ್ ನಿಮ್ಗೆ ಸಿಂಪಲ್ ಮೆಜಾರಿಟಿ ಸಿಗುತ್ತೆ, 42 ತೋರಿಸ್ತಾ ಇದೆ ಟ್ರೆಂಡಿಂಗು. ಸಿಂಪಲ್ ಮೆಜಾರಿಟಿ ಇಸ್ ಅಶ್ಯೂರ್ಡ್ ಆಸ್ ಆಫ್ ನೌ. ಸೊ ನಿಮಗೆ ಮುಂದಿನ ಈಗ ದಾರಿಯಲ್ಲಿ ಹಿಂದುತ್ವ ದಾರಿಯಲ್ಲಿ ಹೋಗ್ತಿರೋ ಅಥವಾ ಡೆವಲಪ್ಮೆಂಟ್ ಅಂತ ಹೋಗ್ತಿರೋ? ಯಾಕಂದ್ರೆ ಫಾರ್ ಲಾಸ್ಟ್ 3 ಟರ್ಮ್ಸ್ ದೆಹಲಿ ಒಂದು ದೊಡ್ಡ ಪ್ರಯೋಗಶಾಲೆ ಆಗಿತ್ತು, ರಾಜಕಾರಣದ ಪ್ರಯೋಗಶಾಲೆ ಆಗಿತ್ತು. ಹಲವಾರು ಬಗೆಯ ಯೋಜನೆಗಳು, ಹಲವಾರು ಬಗೆಯ ಪ್ರಯೋಗಗಳು ನಡೆದವು. ಸೊ ಬಿಜೆಪಿಯ ಹಾದಿ ಯಾವ್ದಿರುತ್ತೀಗ ಅಂತ? ನನ್ನ ಪ್ರಕಾರ ಹಿಂದುತ್ವ ಅಂತಕ್ಕಂಥದ್ದು ಇವತ್ತಿನ ಮಾತಲ್ಲ. ಪಾಕಿಸ್ತಾನ ಹಿಂದೂಸ್ತಾನ ಆದ ಕಾಲದಲ್ಲೇ ಈ ದೇಶ ಹಿಂದೂಸ್ತಾನ ಅಂತೇಳಿ ಮುಸ್ಲಿಂ ಬಾಂಧವರೇ ಹೇಳಿ ಹೋಗಿರ್ತಕ್ಕಂಥದ್ದು. ಅದು ಹೊಸ ವಿಷಯ ಈಗಲ್ಲ. ಆದ್ರೆ ಹಿಂದುತ್ವಕ್ಕೆ ಇರ್ತಕ್ಕಂಥ ಬದ್ಧತೆ ನಮ್ಮ ಪಕ್ಷದಲ್ಲಿ ಇರ್ತದೆ. ಹಿಂದುತ್ವದ ಜೊತೆಯಲ್ಲಿ ಬರೀ ಹಿಂದುತ್ವ ಅಂತಂದ್ರೆ ದೇಶ ಉದ್ಧಾರ ಆಗಲ್ಲ. ಆದ್ರಿಂದ ಅಭಿವೃದ್ಧಿಯೂ ಕೂಡ ಜೊತೆ ಸೇರಿಸಿಕೊಂಡು ಸರ್ವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು. ಅಂದ್ರೆ ಹಿಂದುತ್ವ ಕೂಡ ನಮ್ಮ ಮುಖ್ಯ ಅಜೆಂಡಾ ಆಗಿರುತ್ತೆ. ಆದ್ರೆ ಒಂದನ್ನು ಮಾತ್ರ ಅಲ್ಲ, ಹಿಂದುತ್ವ ಮತ್ತು ವಿಕಾಸ ಎರಡು ಜೊತೆಯಾಗಿ ತೆಗೆದುಕೊಂಡು ಹೋಗ್ತಾ ಇದೀವಿ ನಮ್ಮ ಅಜೆಂಡಾ ಅಂತೇಳಿ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಬೇಕಾಗಿ. ಆದ್ರೆ ಬಹಳ ಮುಖ್ಯವಾಗಿರುವಂತದ್ದು, ಈಗ ನೀವು ಹೇಳಿದ್ರಿ ಈಗ ಚುನಾವಣೆ ಬಂದ್ರೆ ನಾವು ಶತಸಿದ್ಧ ಅಂತೇಳಿ. ನೀವೇ ಮನೆಯೊಂದು 3 ಭಾಗ ಆಗ್ತಾ ಇದೆ, ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ಅಂತೇಳಿ ನಮ್ದೊಂದು ಸಲಹೆ. ವೆಲ್ಕಮ್ ಬ್ಯಾಕ್. ಗಮನಿಸ್ತಾ ಇದ್ರಿ ರಾಜಧಾನಿಯ ರಿಸಲ್ಟ್ ಯಾವ ಮಟ್ಟಿಗೆ ಈಗಾಗಲೇ ಸೌಂಡ್ ಮಾಡ್ತಾ ಇದೆ, ಬಿಜೆಪಿ ಯಾವ ಮಟ್ಟಿಗೆ ಕ್ಲೀನ್ ಸ್ವಿಪ್ ಮಾಡಿದೆ ಅನ್ನುವಂಥದ್ದನ್ನ. ಮತ್ತೊಂದು ಕಡೆ ಸೆಲೆಬ್ರೇಷನ್ ಕೂಡ ಜೋರಾಗ್ತಾ ಇದೆ ಬಿಜೆಪಿ ಪಾಳಯದಲ್ಲಿ ಕಾರ್ಯಕರ್ತರಿಂದ. ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕಾರ, ದೆಹಲಿಗೆ ಬಂದಿದ್ದ ಆಪತ್ತು ಹೋಯಿತು ಅಂತ ಈಗ ನಾಯಕರು ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಬಂತು ಅಂತ, ಆಪತ್ತು ಹೋಯ್ತು ಬಿಜೆಪಿ ಬಂತು ಬಿದರಿ ಹೇಳ್ತಿರೋದು ರಮೇಶ್ ಬಿದರಿ ಅವರು. ಮುಂದುವರಿಸಿ ನೋಡಿ, ರಮೇಶ್ ಅತಿಶಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಅವ್ರೀಗ ಅನೌನ್ಸ್ ಮಾಡ್ತಾ ಇರುವಂತದ್ದು ಬಿಜೆಪಿ ಬಂತು, ಆಪತ್ತು ಹೋಯ್ತು.